ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಅದು ಯಾಕೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ರೋಚಕವಾದ ಕತೆ ಇದೆ. ಆ ಕಥೆಯನ್ನು ಹೇಳೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನೋ ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು ರೋಚಕ ಕತೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆದಿದೆ. ಅದರ ಹಿಂದಿನ ರೋಚಕ ಕತೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಎಲ್ರಿಗೂ ತಿಳಿಲಿಕ್ಕೋಸ್ಕರ ಇದನ್ನು ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಶಿವಮೊಗ್ಗದ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಯಾಕಿಷ್ಟು ಪ್ರಸಿದ್ಧಿ ಪಡೆದಿದೆ ಅಂತ ತಿಳಿಸ್ಬೇಕಂತಂದರೆ, ಭಾರತ ಸ್ವಾತಂತ್ರ್ಯ ಸಿಕ್ಕುವುದಕ್ಕಿಂತ ಮುಂಚೆನೇ ದೇಶದ ಎಲ್ಲೆಡೆ ಸ್ವಾತಂತ್ರ್ಯದ ಹೋರಾಟದ ವೇದಿಕೆಗಾಗಿ ಗಣಪತಿಯನ್ನು ಕೂರಿಸಬೇಕಂತ ಹೇಳಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು ಕರೆ ಕೊಡ್ತಾರೆ. ಅವರ ಉದ್ದೇಶ ಏನಾಗಿರುತ್ತೆ ಅಂದರೆ, ಜನಗಳನ್ನು ಒಗ್ಗೂಡಿಸುವುದಾಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ, ಅದು ಬ್ರಿಟಿಷರ ಆಡಳಿತ ಇರುತ್ತೆ. ಬ್ರಿಟಿಷರು ಎಷ್ಟು ಹೇಳಿದ್ರು ನಮ್ಮ ದಾಸ್ಯವನ್ನು ಮುಕ್ತಿಗೊಳಿಸ್ತಾ ಇರಲ್ಲ, ಅವ್ರದ್ದೇ ಆಡಳಿತ ಇರುತ್ತೆ. 4 ಜನಗಳಿಗಿಂತ ಮೇಲೆ ಸೇರಿದರೆ ಅವರು ಕಾನೂನು ಕ್ರಮ ಕೈಗೊಳ್ತಾ ಇರ್ತಾಯಿದ್ರು. ಹಾಗಾಗಿ ತಿಲಕರು ಈ ಒಂದು ಗಣಪತಿ ಕೂರಿಸುವ ಸಂಭ್ರಮವನ್ನು ಮಾಡಿದ್ರೆ ಆ ಒಂದು ಮೆರವಣಿಗೆಯಲ್ಲಿ ಹಾಗೂ ಪೂಜೆಯಲ್ಲಿ ಜನಗಳು ಭಾಗವಹಿಸ್ತಾರೆ. ಆಗ ನಾವು ಸ್ವಾತಂತ್ರ್ಯ ಹೋರಾಟದ ಕರೆಯನ್ನು ಕೊಡಬಹುದು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು ಈ ಒಂದು ಗಣಪತಿಯನ್ನು ಕೂರಿಸಿ ಮೆರವಣಿಗೆ ಮಾಡುವ ಒಂದು ಸಂಪ್ರದಾಯವನ್ನು ತಂದರು. ಫ್ರೆಂಡ್ಸ್, 1938ರಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಒಂದು ಟ್ರಸ್ಟ್ ಸ್ಟಾರ್ಟ್ ಆಗುತ್ತೆ. ನಂತರ 1941ರಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ವೀರ ಸಾವರ್ಕರ್ ಅವರು ಬಂದಿರ್ತಾರೆ. ಶಿವಮೊಗ್ಗದ ಹಿರಿಯರಾದ ಭೂಪಾಳಂ ಚಂದ್ರಶೇಖರಯ್ಯನವರ ನೇತೃತ್ವದಲ್ಲಿ ವೀರ ಸಾವರ್ಕರ್ ಅವರ ಸಲಹೆಯಂತೆ ಶ್ರೀ ಕೋಟೆ ಭೀಮೇಶ್ವರ ದೇವಸ್ಥಾನದಲ್ಲಿ ಮೊದಲ ಬಾರಿಗೆ ಅಂದರೆ 10/9/1945ರಂದು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಹಿಂದೂ ಮಹಾಸಭಾ ಗಣಪತಿಯನ್ನು ಸ್ಥಾಪಿಸಲಾಗುತ್ತೆ. ಅಂದಿನ ಸಂದರ್ಭದಲ್ಲಿ ಪ್ರಾರ್ಥನಾ ಮಂದಿರಗಳ ಮುಂದೆ ಅನ್ಯ ಧರ್ಮದ ಮಂಗಳವಾದ್ಯಗಳನ್ನು ನುಡಿಸುವಂತಿರಲಿಲ್ಲ. ಹಾಗಾಗಿ 1945 ಹಾಗೂ 46ರಲ್ಲಿ ಅಂದರೆ ಈ 2 ವರ್ಷ ಪ್ರಾರ್ಥನಾ ಮಂದಿರಗಳ ಮುಂದೆ ಮಂಗಳವಾದ್ಯಗಳನ್ನು ನುಡಿಸ್ತಾ ಇರಲಿಲ್ಲ. ಆದರೆ 47ರಲ್ಲಿ ಅಂದರೆ 1947ರಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಹಾಗೂ ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ರಾಮಾಚಾರ್ಯರು ಏನು ಮಾಡ್ತಾರೆ, ಪ್ರಾರ್ಥನಾ ಮಂದಿರಗಳ ಮುಂದೆ ಮಂಗಳವಾದ್ಯಗಳನ್ನು ನುಡಿಸಬಹುದು ಅಂಥೇಳಿ ತೀರ್ಮಾನಿಸ್ತಾರೆ. ಅಂತಹ ಸಮಯದಲ್ಲಿ ಏನಾಗುತ್ತೆ, ಶ್ರೀಯುತ ಧರ್ಮಸಿಂಗ್ರವರು ನಮ್ಮ ಶಿವಮೊಗ್ಗದ ಪ್ರಾರ್ಥನಾ ಮಂದಿರದ ಮುಂದೆ ಮೆರವಣಿಗೆ ಹೋಗುವಾಗ ತುತ್ತೂರಿಯನ್ನು ಜೋರಾಗಿ ಊದ್ತಾರೆ. ತುತ್ತೂರಿ ಶಬ್ದ ಕೇಳಿ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಗಲಭೆ ನಡೆಯುತ್ತೆ. ಆ ಗಲಭೆಯಲ್ಲಿ ಹಿಂದೂ ರಾಷ್ಟ್ರದಳದ 26 ವರ್ಷ ವಯಸ್ಸಿನ ಶಿವಮೂರ್ತಿಯನ್ನವರು ಹತ್ಯೆ ಆಗ್ತಾರೆ. ಅವರ ನೆನಪಿಗಾಗಿ ಈಗಲೂ ಸಹ ಶಿವಮೊಗ್ಗದ ನೆಹರು ಸ್ಟೇಡಿಯಂ ಪಕ್ಕದಲ್ಲಿನ ಸರ್ಕಲ್ಗೆ ಶಿವಮೂರ್ತಿ ಸರ್ಕಲ್ ಅಂತ ಹೇಳಿ ಹೆಸರಿಡಲಾಗಿದೆ. ಆ ದಿನ ಗಣಪತಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಬಿಟ್ಟು ಮಾರನೇ ದಿನ ವಿಸರ್ಜನೆ ಮಾಡಲಾಗುತ್ತೆ. ಈ ಮಂಗಳವಾದ್ಯ ಮತ್ತು ಕಲ್ಲು ತೂರಾಟದ ಈ ಕೇಸು ಕೋರ್ಟ್ ಮೆಟ್ಟಿಲೇರಿ ಸತತ 3 ವರ್ಷಗಳ ಕಾಲ ಕೇಸ್ ನಡೆಯುತ್ತೆ. 1950ರಿಂದ ಕೋರ್ಟ್ ತೀರ್ಪಿನಲ್ಲಿ ಪ್ರಾರ್ಥನಾ ಮಂದಿರದ ಮುಂದೆ ಮಂಗಳವಾದ್ಯಗಳನ್ನು ನುಡಿಸಬಹುದು, ಇದನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಡುತ್ತೆ. ಇದಾದ ಮೇಲೆ ಕಂಟಿನ್ಯೂಸ್ ಆಗಿ 50 ವರ್ಷ ಯಾವುದೇ ತೊಂದರೆ ಇಲ್ಲದೆ ಮೆರವಣಿಗೆ ನಡೆಯುತ್ತೆ. ಆನಂತರದ ಶಾಂತಿಯುತ ಮೆರವಣಿಗೆಗೆ ಮುಖ್ಯ ಕಾರಣವಾದ ವ್ಯಕ್ತಿ ಆರ್ ಮಹಾರಾಜ್. ಅವರು ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದರೂ ಸಹ ಅಲ್ಪಸಂಖ್ಯಾತರಿಗೆ ಅನ್ಯ ಧರ್ಮೀಯರಿಗೆ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ರು, ಅವರಿಗೆ ಸಹಾಯ ಹಸ್ತ ನೀಡ್ತಾ ಇದ್ರು.
ಅವರ ಮೇಲಿನ ಒಂದು ಗೌರವದಿಂದ ಯಾವುದೇ ಒಂದು ಗಲಭೆಗಳು ಅನ್ಯ ಧರ್ಮೀಯರು ಮಾಡಲಿಲ್ಲ. ಶಿವಮೊಗ್ಗದ ವೀರ ಅನಿಸ್ಕೊಂಡಿದ್ದಂತಹ ಆರ್ ಮಹಾರಾಜರವರು ಸಹಾಯ ಹಸ್ತ ನೀಡೋದ್ರಲ್ಲಿ ಯಾವುದೇ ಧರ್ಮ ಭೇದ ಮಾಡ್ತಾ ಇರಲಿಲ್ಲ. ಈ ಒಂದು ಕಾರಣದಿಂದ ಅವರ ಒಂದು ಅವಧಿಯ ಉದ್ದಕ್ಕೂ ಸಹನೂ ಈ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆ ಒಂದು ಕೀರ್ತಿ ಇವತ್ತಿಗೂ ಸಹ ಅವರಿಗೆ ಸಲ್ಲುತ್ತದೆ. ಇಂತಹ ಮಹಾನ್ ವ್ಯಕ್ತಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿ ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ಇವರ ನಂತರ ಮತ್ತೆ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆಯಲ್ಲಿ ಗಲಭೆಗಳು ಶುರುವಾಗುತ್ತೆ. ಮತ್ತೆ ಕಿಡಿಗೇಡಿಗಳಿಂದ ಗಲಭೆಗಳು ಶುರುವಾಗಿ ಸುಮಾರು 7 ವರ್ಷ ಯಾವುದೇ ರೀತಿಯ ಮೆರವಣಿಗೆಯನ್ನು ಮಾಡದೆ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಸಾರ್ವಜನಿಕರು ಆಕ್ರೋಶಕ್ಕೆ ಒಳಗಾಗ್ತಾರೆ. ಮೆರವಣಿಗೆಯನ್ನು ಮಾಡಲ್ಲ ನೀವು, ಯಾಕೆ ನಿಲ್ಲಿಸಿದ್ದೀರಾ ಅಂಥೇಳಿ ಆಕ್ರೋಶಕ್ಕೆ ಒಳಗಾದಾಗ ಪರಿಸ್ಥಿತಿ ತುಂಬ ಬಿಗಡಾಯಿಸುತ್ತೆ. ಆ ನಂತರ ಮತ್ತೆ ಪೊಲೀಸ್ ಸ್ಟೇಷನ್, ಕೋರ್ಟು ಮೆಟ್ಲೇರುತ್ತೆ. ಮತ್ತೆ ಅಲ್ಲಿ ತೀರ್ಪು ಬಂದು ಸ್ವಲ್ಪ ತಣ್ಣಗಾದ ನಂತರ 2003ರಿಂದ ಮತ್ತೆ ಶುರುವಾಗುತ್ತೆ. ಇದು 2024ರ ಮೆರವಣಿಗೆ. ಸೆಪ್ಟೆಂಬರ್ 17, 2024ರಂದು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆ ಆಯಿತು. ಆ ಅದ್ಧೂರಿ ಮೆರವಣಿಗೆಯ ಒಂದು ಪ್ರಯುಕ್ತ ಇಡೀ ಶಿವಮೊಗ್ಗವನ್ನೇ ಅಲಂಕರಿಸಲಾಗಿತ್ತು. ಇಡೀ ಶಿವಮೊಗ್ಗವೇ ನಳನಳಿಸ್ತಾ ಇತ್ತು. ಗಾಂಧಿ ಬಜಾರಿನ ಮುಖ್ಯ ದ್ವಾರದಲ್ಲಿ ಶ್ರೀಶೈಲ ದೇವಸ್ಥಾನದ ಒಂದು ಚಿತ್ರಣ ಮಾಡಿಟ್ಟಿದ್ರು. ಶ್ರೀಶೈಲನನ್ನು ಸಹ ಅಲ್ಲಿ ಸ್ಥಾಪಿಸಿದರು. ನಂದಿ, ಶಿವಲಿಂಗು ಸ್ಥಾಪಿಸಿದರು. ಹಾಗೂ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ರಾಮ ಮಂದಿರದ ಚಿತ್ರಣ ಹಾಗೂ ರಾಮ ಮತ್ತು ಹನುಮಂತನ ಒಂದು ಮಿಲನ, ಸ್ನೇಹ ಮಿಲನದ ಒಂದು ಪ್ರತಿಮೆಯನ್ನು ಇಟ್ಟಿದ್ರು. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ನಾನು. ಸ್ನೇಹಿತರೆ, ನೋಡಿದ್ರಲ್ಲ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಏನಕ್ಕೆ ಇಷ್ಟು ಪ್ರಸಿದ್ಧಿ ಪಡೀತು, ಈ ಮೆರವಣಿಗೆಗೆ ಯಾಕೆ ನಾನಾ ಊರುಗಳಿಂದ ಜನ ಬರ್ತಾರೆ ಅಂತ ಹೇಳಿ. 1938ರಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಟ್ರಸ್ಟ್ ಶುರುವಾಗುತ್ತೆ.
1941ರಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆಯುತ್ತೆ. ಆ ಸಮ್ಮೇಳನಕ್ಕೆ ವೀರ ಸಾವರ್ಕರ್ ಅವರು ಆಗಮಿಸಿರ್ತಾರೆ. ಅವರು ಅಲ್ಲಿನ ಹಿರಿಯರಾದ ಭೂಪಾಳಂ ಚಂದ್ರಶೇಖರಯ್ಯನವರ ನೇತೃತ್ವದಲ್ಲಿ ಒಂದು ಗಣಪತಿಯನ್ನು ಕೂರಿಸ್ಲಿಕ್ಕೆ ಒಂದು ಅಭಿಪ್ರಾಯ ತಿಳಿಸ್ತಾರೆ. ಆ ನಂತರ 1945ನೇ ಇಸ್ವಿ ಸೆಪ್ಟೆಂಬರ್ 10ನೇ ತಾರೀಕು ಫಸ್ಟು ಕೋಟೆ ಭೀಮೇಶ್ವರ ದೇವಸ್ಥಾನದಲ್ಲಿ ಗಣಪತಿನ ಕೂರಿಸ್ತಾರೆ. ಅಲ್ಲಿನ ಮೆರವಣಿಗೆ ಮಾಡುವಾಗ ಪ್ರಾರ್ಥನಾ ಮಂದಿರದ ಮುಂದೆ ಮಂಗಳವಾದ್ಯ ನುಡಿಸಿದ್ರು ಅಂತ ಹೇಳಿ ಗಲಾಟೆ ಆಗಿ ಅಲ್ಲಿ ವೀರ ಶಿವಮೂರ್ತಿ ಅನ್ನುವ ಒಬ್ಬ ಯುವಕನ ಕೊಲೆಯಾಗತ್ತೆ. ಆ ನಂತರ ಗಣಪತಿ ಭಗ್ನಗೊಳ್ಳುತ್ತೆ. ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಆ ದಿನ ಎಲ್ಲ ಇಟ್ಬಿಟ್ಟು ಮಾರನೇ ದಿನ ವಿಸರ್ಜನೆ ಮಾಡ್ತಾರೆ. ಇದು ಕೋರ್ಟು, ಪೊಲೀಸ್ ಸ್ಟೇಷನ್ ಎಲ್ಲ ಮೆಟ್ಲತ್ತತೆ. ಆ ನಂತರ ಅದೆಲ್ಲ ಕಳೆದು ಎಷ್ಟೋ ವರ್ಷಗಳ ನಂತರ ಶಿವಮೊಗ್ಗದ ಹುಲಿ ಎಂದೇ ಹೆಸರುವಾಸಿಯಾಗಿದ್ದ, ನೋಡಲು ಕಠಿಣ ಥರ ಕಾಣಿಸಿದ್ರು ಮೃದು ಹೃದಯ ಅಂತ ಹೆಸರಾಗಿದ್ದ ಮಹಾರಾಜರವರ ಒಂದು ಅಧ್ಯಕ್ಷತೆ ಶುರುವಾದಾಗಿಂದ ಮೆರವಣಿಗೆ ಸುಸೂತ್ರವಾಗಿ ಶಾಂತಿಯುತವಾಗಿ ನಡೀತಾ ಹೋಗುತ್ತೆ. ಅವರ ಕಾಲಾನಂತರ ಮತ್ತೆ ಗಲಭೆಗಳು ನಡೆಯುತ್ತೆ. ಅದು ಸಣ್ಣ ಪುಟ್ಟ ಗಲಭೆಗಳು ನಡೆಯೋದು ಮತ್ತೆ ಶಾಂತಿಯಾಗೋದು, ಹೀಗೆ ನಡೀತಾ ಈಗ ನಾವು 2024ನೇ ಇಸ್ವಿಗೆ ಬಂದಿದ್ದೀವಿ. ನಾನೀಗ ತೋರಿಸ್ತಿರುವಂತಹ ವಿಡಿಯೋ 2024 ಅಂದರೆ ರೀಸೆಂಟಾಗಿ ನಡೆದಂತಹ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ತುಂಬ ಅದ್ಧೂರಿಯಾಗಿ, ತುಂಬ ವೈಭವೋಪೇತವಾಗಿ, ಎಲ್ಲರ ಉತ್ಸಾಹಭರಿತವಾಗಿ ಈ ಒಂದು ಮೆರವಣಿಗೆ ನಡೀತು. ಆ ಮೆರವಣಿಗೆಯ ಸಂಪೂರ್ಣ ಚಿತ್ರಣ ಜೊತೆಗೆ ಆದ ಕಾರಣ, ಕತೆ ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ. ಈ ಮೆರವಣಿಗೆ ಇನ್ನೂ ಸ್ವಲ್ಪ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಥ್ಯಾಂಕ್ ಯು.